ನಮಸ್ಕಾರ ಎಲ್ಲರಿಗೂ. ಈ ಜೂನ್ 29 ಈ ದಿನದ ವಿಶೇಷ ಐತಿಹಾಸಿಕ ಮತ್ತು ಅಂತಾರಾಷ್ಟ್ರೀಯ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ವಿಶೇಷಗಳ ಬಗ್ಗೆ ಮಾತಾಡೋದಾದರೆ, ಈ ಜೂನ್ 29ನೇ ತಾರೀಕಿನಂದು ಐಫೋನ್ ಲಾಂಚ್ ಆಯಿತು. ಆ್ಯಪಲ್ ಕಂಪ್ನಿ, ಅಮೇರಿಕದ್ದು ಆ್ಯಪಲ್ ಕಂಪ್ನಿಯಿಂದ ಐಫೋನನ್ನು ಇವತ್ತಿನ ದಿನ 2007ರಲ್ಲಿ ಇವತ್ತಿನ ದಿನ ಜೂನ್ 29ನೇ ತಾರೀಕಿನಂದು ಐಫೋನನ್ನು ಬಿಡುಗಡೆ ಮಾಡ್ತು ಆ್ಯಪಲ್ ಸಂಸ್ಥೆ. ಇದನ್ನ ಮತ್ತು ಮೊಬೈಲು ತಂತ್ರಜ್ಞಾನ ಸಂವಹನ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಅಂತ ಹೇಳ್ಬೋದು. ನೆಕ್ಸ್ಟ್, ಈಗ ವರ್ಲ್ಡ್ ಕಪ್ ಫುಟ್ಬಾಲ್ ಚಾಂಪಿಯನ್ಶಿಪ್ ನಡೀತಾ ಇದೆ, ಕಾಂಪಿಟೇಷನ್ ನಡೀತಾ ಇದೆ. ಸುಮಾರು ರಾಷ್ಟ್ರಗಳು ವಿಶ್ವಕಪ್ ಫುಟ್ಬಾಲ್ ಆಡ್ತಾ ಇದ್ದಾವೆ. ಸಾಮಾನ್ಯವಾಗಿ ವಿಶ್ವಕಪ್ ಅಂದ್ಕೂಡಲೇ ನೆನಪಾಗೋದು ಬ್ರೆಜಿಲ್. ವಿಶ್ವಕಪ್ ಫುಟ್ಬಾಲ್ ಅಂದ್ಕೂಡಲೇ ನೆನಪಾಗೋದು ಬ್ರೆಜಿಲ್. ನಾವು ಕ್ರಿಕೆಟ್ ಅಂದ ತಕ್ಷಣ ಆಸ್ಟ್ರೇಲಿಯಾ, ಇಂಗ್ಲೆಂಡು, ನಮ್ಮ ಭಾರತ ದೇಶ ನೆನಪಾಗ್ತೋ ಆ ಥರ ವಿಶ್ವಕಪ್ನಲ್ಲಿ ಬ್ರೆಜಿಲ್ ತನ್ನ ಬಿಟ್ಕೊಡಲ್ಲ ಗೆಲುವನ್ನು. ಸಾಮಾನ್ಯವಾಗಿ ಬ್ರೆಜಿಲ್ ಫೇಮಸ್ ವಿಶ್ವಕಪ್ಪಿಗೆ. ಆ ಬ್ರೆಜಿಲ್ ದೇಶ 1958ರಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವಕಪ್ ಫುಟ್ಬಾಲ್ ಚಾಂಪಿಯನ್ ಆಗುತ್ತೆ, ಸ್ವೀಡನ್ ದೇಶವನ್ನು ಸೋಲಿಸಿ. ಅದು ಇದೇ ದಿನ, ಜೂನ್ 29ನೇ ದಿನ. ಬ್ರೆಜಿಲ್, ಫ್ರಾನ್ಸು, ಸ್ವೀಡನ್, ಅರ್ಜೆಂಟೈನಾ, ಜರ್ಮನಿ ಇವೆಲ್ಲ ವಿಶ್ವಕಪ್ ಫುಟ್ಬಾಲ್ ಆಡ್ತಕ್ಕಂಥ ರಾಷ್ಟ್ರಗಳು. ಇನ್ನು ಮೂರನೇದಾಗಿ, ಭಾರತದ ಮಟ್ಟದಲ್ಲಿ PC ಮಹಾಲ್ನೋಬಿಸ್ ಅವರ ಜನ್ಮದಿನ ಇವತ್ತು. ಅವರು 29 ಜೂನ್ರಂದು 1893ರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸ್ತಾರೆ. ಅವರೊಬ್ಬ ಸ್ಟ್ಯಾಟಿಸ್ಟಿಕ್ ತಜ್ಞರು, ಆರ್ಥಿಕ ಯೋಜನೆಗಳ ತಜ್ಞರು. ಭಾರತದ ಆರ್ಥಿಕ ಯೋಜನೆ ಮತ್ತು ಅಭಿವೃದ್ಧಿಗೆ ಸಹಾಯವನ್ನು ಮಾಡಿದ್ದಾರೆ. ಅವರು ಸಂಖ್ಯಾಶಾಸ್ತ್ರದ ತಜ್ಞರು. ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಇವತ್ತು ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂತಂದೇಳಿ ಆಚರಣೆ ಮಾಡ್ತಾರೆ. ಅವ್ರ ಪೂರ್ತಿ ಹೆಸರು ಪ್ರಶಾಂತ್ ಚಂದ್ರ ಮಹಾಲನೋಬಿಸ್ ಅಂಥೇಳಿ. ಅವ್ರು ಹುಟ್ಟಿದ್ದು ಕೋಲ್ಕತ್ತಾದಲ್ಲಿ 1893 ಜೂನ್ 29. ಅವರು ಪ್ರಸಿದ್ಧ ಸಂಖ್ಯಾಶಾಸ್ತ್ರಜ್ಞರು. ಅವರ ಒಂದು ಸೇವೆಯನ್ನು ಆರ್ಥಿಕ ಯೋಜನೆ ಮತ್ತು ಅಭಿವೃದ್ಧಿಗಾಗಿ ಬಳಸ್ಕೊಳ್ತಾರೆ. ನೆಕ್ಸ್ಟ್, ನಾಲ್ಕನೇದಾಗಿ, ನಾವು ಇರ್ತಕ್ಕಂಥ ಭೌಗೋಳಿಕ ಪ್ರದೇಶ, ಜಿಯೋಗ್ರಫಿಕಲ್ ಏರಿಯಾ ಉಷ್ಣವಲಯ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಉತ್ತರದಲ್ಲಿ, ದಕ್ಷಿಣದಲ್ಲಿ ಮಕರ ಸಂಕ್ರಾಂತಿ ವೃತ್ತ, ಮಧ್ಯದಲ್ಲಿ ಬರ್ತಕ್ಕಂಥದ್ದು ಉಷ್ಣವಲಯ. ಸೊ ಈ ತಿಂಗಳಲ್ಲಿ ಸಣ್ಣ ಭೂಮಿ ತನ್ನ ಕಕ್ಷಾಕ್ಷಯ ಚಲನೆ ಮೂಲಕ ನಾರ್ತಿಂದ ಸೌತಿಗೆ ಚಲನೆಗೊಳ್ಳೋದಕ್ಕೆ ಪ್ರಾರಂಭ ಆಗ್ತದೆ. ಈ ಜೂನ್ ತಿಂಗಳಿನಿಂದ ಈ ಉಷ್ಣವಲಯ ಪ್ರದೇಶದ ಜಾಗೃತಿ, ಮಹತ್ವ ಮತ್ತು ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ, ಪರಿಹಾರಗಳ ಬಗ್ಗೆ ಕಂಡುಕೊಳ್ಳಲು, ಸಮಸ್ಯೆಗಳನ್ನು ಪರಿಹರಿಸಿ ಪರಿಹಾರಗಳನ್ನು ಕಂಡುಕೊಳ್ಳಲು ಅಂತಾರಾಷ್ಟ್ರೀಯ ಉಷ್ಣವಲಯ ದಿನ ಅಂತಂದೇಳಿ ಈ ಜೂನ್ 29ನ್ನು ಆಚರಣೆ ಮಾಡಬೇಕು ಅಂತೇಳಿ UNO, ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಸಂಸ್ಥೆಯು ಒಂದು ಡಿಕ್ಲರೇಷನ್ ಮಾಡಿದೆ. ಉಷ್ಣವಲಯಗಳನ್ನು ಸಂರಕ್ಷಣೆ ಮಾಡೋದು ಮತ್ತು ಜಾಗೃತಿ ಮೂಡಿಸುವ ಉದ್ದೇಶ ಈ ದಿನಾಚರಣೆದ ಕಾರ್ಯವಾಗಿದೆ. ಇನ್ನು ಐದನೇದಾಗಿ, ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಸೇಂಟ್ ಪೀಟರ್ ಮತ್ತು ಸೇಂಟ್ ಪಾಲ್ ಅವರ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಕಮ್ಯುನಿಟಿಯವರು ಈ ಜೂನ್ 29ನೇ ತಾರೀಕನ್ನು. ಇಷ್ಟು ವಿಶೇಷವಾಗಿರ್ತಕ್ಕಂಥ ದಿನಗಳು ಈ ಜೂನ್ 29ನೇ ತಾರೀಕು ಸಂಭವಿಸಿವೆ. ಇದನ್ನು ಸೋಲಾರ್ ಮಂತ್ ಲಾಸ್ಟ್ ಡೇ ಅಂತಲೂ ಕರಿತೀವಿ. ಯಾಕಂದರೆ ಮೂನ್ ಫುಲ್ ವೈಟ್ ಇರುತ್ತೆ ಈ ದಿನ. ನಾಳೆಯಿಂದ ಮತ್ತೆ ಮೂನು ಲೆಸ್ ಆಗ್ತಾ ಬರುತ್ತೆ. ಲೆಸ್ ಮೂನ್ ನಾಳೆಯಿಂದ 15 ಡೇಸ್ ಆದಮೇಲೆ ಮತ್ತೆ ಪ್ಲಸ್ ಮೂನ್. ಇದು ಸೋಲಾರ್ ಮೂನ್ ಮಂತ್ ಅಂತಂದೇಳಿ ಹೇಳ್ತೀವಿ.
ಯಾಕಂದರೆ ಈ ಸೋಲಾರ್ ಸಿಸ್ಟಮ್ ಅಂತಕ್ಕಂಥದ್ದು ವೆರಿ ನಮ್ಮ ಅರ್ಥ ನಾನು ಹಿಂದಿನ ಸ್ಕಿಟ್ಟಲ್ಲಿ ಹೇಳಿದೆ. ಸ್ವಲ್ಪ ಇಲ್ಲಿ ಕೋರ್ಲೇಟ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಈ ಕೆಲವೊಂದು ಪಂಚಾಂಗ ಜಾತಕಗಳು ಕೆಲವೊಂದು ಏನೆಲ್ಲ ಇದು ಮಾಡಿಬಿಟ್ಟಿರ್ತಾರೆ. ಸಪೋಸ್ ಈ ಬಸವೇಶ್ವರರನ್ನ ಬಸವೇಶ್ವರ ಪಂಚಾಂಗ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ತಪ್ಪದು. ಪಂಚಾಂಗ ಬಸವೇಶ್ವರರು ಸೃಷ್ಟಿ ಮಾಡಿಲ್ಲ. ಅವರೊಬ್ಬ ವೈದ್ಯರು, ವೈಜ್ಞಾನಿಕವಾಗಿರ್ತಕ್ಕಂಥ ವ್ಯಕ್ತಿಗಳು. ಅವರು ಜಸ್ಟ್ ಒಂದು ಕಾನ್ಸಂಟ್ರೇಷನ್ ಆಗೋದಕ್ಕೆ ಸ್ವಲ್ಪ ವಿಷಯ ಬೇರೆ ಕಡೆ ಹೋಗಿ ಕನ್ಕ್ಲೂಸ್ ಮಾಡ್ತೀನಿ. ಸ್ಕಿಟ್ಟು ಹೇಳ್ಬೇಕನ್ನಿಸ್ತಾ ಇದೆ, ಹೇಳ್ತಾ ಇದ್ದೀನಿ. ಅವರು ಮನುಷ್ಯನ ಮನಸ್ಸನ್ನು ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಒಂದು ಸಿಂಬಲನ್ನು ನೀಡಿದರು. ಎಲ್ಲ ಧರ್ಮಗಳಲ್ಲಿ ಒಂದೊಂದು ಸಿಂಬಲ್ಗಳಿರ್ತವೆ. ಈ ಕೋಲೆ ಬಸವಗಳು ಇರ್ತಾರಲ್ಲ, ದೊಡ್ಡ ಬಸವಣ್ಣವರು, ಬಸವಣ್ಣಿಗಿಂತ ದೊಡ್ಡವರು ಇರ್ತಾರಲ್ಲ, ಕೋಲೆ ಬಸವಗಳು ಇರ್ತಾರಲ್ಲ, ಅದನ್ನು ಒಂದು ಪಂಚಾಂಗ ಅಂತ ಮಾಡಿಕ್ಕೆ ಒಂದು ಇನ್ನೂ ಏನೋ ಒಂದು ಟೈಟಲ್ ಕೊಟ್ಟಾರಲ್ಲ, ಅದನ್ನು ಕ್ಯಾಸ್ಟ್ ಮಾಡಿರಲ್ಲ, ಅದೇನು ಲಿಂಗಾಯತೇನು ಮಾಡಿರಲ್ಲ, ಕ್ಯಾಸ್ಟ್ ಮಾಡಿರಲ್ಲ, ಅದನ್ನು ಮಾಡಿಬಿಟ್ಟು ಇದು ಧಾರ್ಮಿಕ ಭಾವನೆ ಯಾರ ಒಂದು ಸಮುದಾಯವನ್ನು ಕೆರಳಿಸುವ ಉದ್ದೇಶದಿಂದಲ್ಲ ನಾನು ಹೇಳ್ತಾ ಇರೋದು. ಅದನ್ನು ಸಿಂಬಲಿಕ್ ಮಾಡಿಬಿಟ್ಟು ಅದಕ್ಕೊಂದು ಪಟ್ಟ ಕಟ್ಟಿಬಿಟ್ರು, ಮತ್ತು ಅದನ್ನು ಪಂಚಾಂಗ ಅಂತ ಸೃಷ್ಟಿ ಮಾಡಿಬಿಟ್ರು. ಅದನ್ನು ಕ್ರಿಯೇಟಿವ್ ಮಾಡಿಬಿಟ್ರು. ಕೋಲೆ ಬಸವಗಳು ದೊಡ್ಡ ಬಸವಣ್ಣಕ್ಕಿಂತ ದೊಡ್ಡವರು, ಅವರು ಜಾಸ್ತಿ ಬುದ್ಧಿವಂತರಿರ್ತಾರಲ್ಲ, ಅವರು ಕ್ರಿಯೇಟಿವ್ ಇರ್ತಾರಲ್ಲ, ಅವ್ರು ಮಾಡಿಬಿಟ್ರು. ಯಾವತ್ತು ಬಸವಣ್ಣ ಒಬ್ಬ ವೈದ್ಯರು, ಒಬ್ಬ ವಿಜ್ಞಾನಿಗಳು, ಒಬ್ಬ ಸಮಾಜ ಸುಧಾರಕರು, ಶಿಕ್ಷಣ ತಜ್ಞರು, ಮತ್ತು ಅವರು ದೊಡ್ಡ ಒಬ್ಬ ಸಮಾಜ ವಿಜ್ಞಾನಿಗಳಂತರು. ಅಂಬೇಡ್ಕರು, ಬಸವಣ್ಣವರು ಇವರೆಲ್ಲ ಒಂದೇ ಇದರಲ್ಲಿ ಒಂದು ನಾಲೆಡ್ಜ್, ಒಂದು ಲೀನಿಯರ್ ಒಂದು ಲೈನ್ ಅಂತ ಏನಿರ್ತವಲ್ಲ ಅದನ್ನು ರೀಚ್ ಮಾಡಿದವರು. ಈ ವಿಷಯನೇ ಹೇಳ್ಬೇಕಂತ ನಾನು ಹೇಳಿದೆ. ಇವತ್ತಿನ ದಿನ ವಿಶೇಷಗಳ ಬಗ್ಗೆ ಇದೊಂದು ಪ್ರೆಸೆಂಟ್ ಮಾಡಿದೆ ಅಷ್ಟೇ. ಅದಕ್ಕೋಸ್ಕರ ಯಾವುದೋ ಒಂದು ಜ್ಯೋತಿಷ ಪಂಚಾಂಗವನ್ನು ಅವರು ಸೃಷ್ಟಿ ಮಾಡಿಲ್ಲ. ಯಾಕೆ ಸೃಷ್ಟಿ ಮಾಡಿಲ್ಲ? ಅವರು ಮನುಷ್ಯನ ಶಕ್ತಿ ಸಾಮರ್ಥ್ಯ ಇರಲಿ, ನಾಲೆಡ್ಜು, ಜ್ಞಾನದಿಂದ ಕಷ್ಟಪಟ್ಟು ಕೆಲಸ ಮಾಡಬೇಕು, ಹಣವನ್ನು ಗಳಿಸ್ಬೇಕು. ಸೋಮಾರಿಗಳಾಗಿ ಇನ್ನೊಬ್ಬರನ್ನು ವಂಚಿಸಿ ಮೋಸ ಮಾಡಿ ಹನಿ ಟ್ಯಾಪು ಫೋನ್ ಟ್ಯಾಪ್ ಮಾಡಿ ಅಬ್ಸರ್ವ್ಗಳು ತುಂಬ ಇರ್ತಾರಲ್ಲ. ನಾವು ಹೊರಗೆ ಹೊಂಟ್ರೆ ಅಬ್ಸರ್ವ್ಗಳು ತುಂಬ ಇರ್ತಾರೆ. ಅಂಗಡಿಗೆ ಹೋದ್ರೆ ಅಬ್ಸರ್ವ್ಗಳು ಬರ್ತಾರೆ, ಅಡ್ಡಾಡಿದ್ರೆ ಅಬ್ಸರ್ವ್ಗಳು ಬರ್ತಾರೆ, ಹೋಟ್ಲಿಗೆ ಹೋದರೆ ಅಬ್ಸರ್ವ್ಗಳು ಬರ್ತಾರೆ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಹೋದರೆ ಅಬ್ಸರ್ವ್ಗಳು ಬರ್ತಾರೆ, CC ಕ್ಯಾಮ್ರಾಗಳು ಒಂದು ಕಡೆ ಇರ್ತಾರೆ, ಎಲ್ಲಿಗೇನು ಹೊಂಟ್ರೆ ಅಬ್ಸರ್ವ್ಗಳು ಬರ್ತಾರೆ. ಈ ಅಬ್ಸರ್ವರ್ಸ್ ನೆಟ್ವರ್ಕ್ ಏನಿದೆ ಅಲ್ಲಿದು, ಅದು ಒಳ್ಳೆಯದಕ್ಕೆ ಬಳಸ್ಬೇಕು, ಡೇಂಜರಸ್ಸಿಗೆ ಬಳಸ್ಬಾರ್ದು. ಸೊ ಇದೊಂದು ಮ್ಯಾಟ್ರನ್ನ ಹೇಳಿದೆ ನಾನು ಅಷ್ಟೇ. ಸೊ ಅದಕ್ಕೋಸ್ಕರ ಇಂಥ ಒಂದು ಮಹಾಪುರುಷ ವ್ಯಕ್ತಿಗಳನ್ನು, ಈ ಥರ ಒಂದು ದೊಡ್ಡ ಬುದ್ಧಿವಂತರು, ಕೋಲೆ ಬಸವಗಳು, ಮಹಾಜ್ಞಾನಿಗಳು ಈ ಥರ ಬಳಸ್ಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಷ್ಟೇ. ಇದು ಯಾರ ಒಂದು ಮನಸ್ಸಿಗೆ ನೋನೆ ಮಾಡ್ತಕ್ಕಂಥದ್ದೆಲ್ಲ ಸರಿಯಾದ ಮಾರ್ಗದಲ್ಲಿ ಕೆಲಸ ಮಾಡಿ ದುಡ್ಕೊಂಡು ಬದುಕನ್ನೋದ್ರಲ್ಲಿ ಏನೈತೆ. ಓಕೆ, ಎನಿವೇ ಹ್ಯಾಪಿ ಶಶಾಂಕ್ ವಾರ ಅಂತ ಹೇಳ್ತಾ, ನಾನು ಮಂಡ್ಯ ಅಂತ ಕರೆಯಲ್ಲ, ಸೋಮವಾರ ಅಂತ ಕರೆಯಲ್ಲ, ಶಶಾಂಕ್ ವಾರ. ಶಶಾಂಕ್ ಅಂತಂದರೆ ಚಂದ್ರ ಅಂತ ಅರ್ಥ. ಶಶಾಂಕ್ ಶಶಿವಾರ, ತಿಂಗಳ ವಾರ, ಚಂದ್ರ. ತಿಂಗಳಂದ್ರೆ ಏನು? ಒಂದು ತಿಂಗಳಿಗೆ 30 ದಿನ, 31 ದಿನ ಒಂದು ತಿಂಗಳು ಅಂತ ಕರಿತೀವಿ. ತಿಂಗಳಂದ್ರೆ ಏನು? ಅದರ್ಥ ಏನು? ತಿಂಗಳಂದರೆ ಚಂದ್ರ ಅಂತ ಅರ್ಥ. ತಿಂಗಳಂದರೆ ಚಂದ್ರ ಅಂತ ಅರ್ಥ. 30 ಅಥವಾ 30 ದಿನಗಳಿಗೆ ಚಂದ್ರ ಪೂರ್ತಿ ರೌಂಡಾಗಿ ಕಾಣಿಸ್ತಾನೆ, ಅದಕ್ಕೆ ತಿಂಗಳಂತ ಕರಿತೀವಿ. ಶಶಿ ಅಂತ ಚಂದ್ರನೇ, ತಿಂಗಳಂದ್ರೆ ಚಂದ್ರನೇ. ಈ ಥರ ಹೆಸರುಗಳು. ಮತ್ತು ಉಡು ರಾಜ ಅಂತ ಕರೀತಾರೆ. ನಕ್ಷತ್ರಗಳ ರಾಜ ಅಂದರೂ ಚಂದ್ರನೇ. ನಕ್ಷತ್ರನೂ ಸುಂದರವಾಗಿ ಕಾಣಿಸಲ್ಲ, ಸೂರ್ಯನನ್ನು ನಾವು ಪೂರ್ತಿ ನೋಡೋಕ್ಕೂ ಆಗಲ್ಲ, ಅದರಿಂದ ಚಂದ್ರನ ನಾವು ಸಂಪೂರ್ಣ ನೋಡ್ಬೋದು. ಸೊ ಎನಿವೇ, ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಈ ದಿನ ಅಂತ ಹೇಳ್ತಾ, ಸೋಲಾರ್ ಸಿಸ್ಟಮ್ನಲ್ಲಿ ಈ ಸ್ಕಿಟ್ಟನ್ನು ಎಂಡ್ ಮಾಡ್ತಾಯಿದ್ದೀನಿ. 8 ನಿಮಿಷ ಆಯಿತು. ಸೊ ಎನಿವೇ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಟು ಒನ್ ಆ್ಯಂಡ್ ಆಲ್.